ಜೀವವಾದ ಅನುದಿನದ ಆಹಾರದ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 28ನೇ ಸಂಧಿ 1-10 ಮತ್ತಾಯನು ಬರೆದ ಸುವಾರ್ತೆ 28ನೇ ಸಂಧಿ 1-10. ಯೇಸುವಿನ ಪುನರುತ್ಥಾನವು. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು ಎಂಬುದೇ. ಪುನರುತ್ಥಾನದ ಭಾನುವಾರ. ಜೀವದಿಂದ ಯೇಸು ಎದ್ದ, ಸಾವ ಜಯಿಸಿದ. ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ಭೂಕಂಪವಾಯಿತು. ದೇವಾಲಯದ ತೆರೆ ಹರಿಯಿತು. ಹಾಗೆಯೇ ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಡುವಾಗಲೂ ಸಹ ಭೂಕಂಪವಾಯಿತು. ದೇವದೂತರು ಬಂದು ಸಮಾಧಿ ಕಲ್ಲನ್ನು ಉರುಳಿಸಿದರು. ನೋಡಿದಾಗ ಕ್ರಿಸ್ತನ ದೇಹ ಸಮಾಧಿಯಲ್ಲಿರಲಿಲ್ಲ. ವಾಕ್ಯ ತಿಳಿಸುವಂತೆ, ಹೌದು, ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು? ಆತನು ಮರಣವನ್ನು ಜಯಿಸಿ ಜೀವದಿಂದ ಎದ್ದಿದ್ದಾನೆ. ಕ್ರಿಸ್ತನ ಶಿಲುಬೆಯು ಪಾಪದ ಬಂಧನದ ಮೇಲಿನ ಜಯದ ಸಂಕೇತ. ಕ್ರಿಸ್ತನ ಖಾಲಿ ಸಮಾಧಿ ಮರಣದ ಮೇಲಿನ ಜಯದ ಪುನರುತ್ಥಾನದ ಸಂಕೇತ. ಖಾಲಿ ಸಮಾಧಿ ನಿರೀಕ್ಷೆ, ಭರವಸೆಗಳಿಗೆ ಸಾಕ್ಷಿ. ಕ್ರಿಸ್ತನು ತಾನು ನುಡಿದಂತೆ ಸತ್ತು ಜೀವಿತನಾಗಿ ಎದ್ದು ಬಂದ. ಪುನರುತ್ಥಾನದ ಪ್ರಥಮ ಫಲ, ಕ್ರಿಸ್ತನು ಎದ್ದಿದ್ದಾನೆ, ನೀವು ಆತನನ್ನು ಕಾಣುವಿರಿ ಎಂದ ದೇವದೂತರು ಸಂದೇಶದಿಂದ ಸ್ತ್ರೀಯರು ಸಂತೋಷಭರಿತರಾದರು. ಕಾರಣ, ಕ್ರಿಸ್ತನ ಶಿಲುಬೆಯ ಮರಣ ವೃಕ್ಷದಿಂದ ಪುನರುತ್ಥಾನದ ಜೀವವೆಂಬ ಫಲ ಮನುಷ್ಯರೆಲ್ಲರಿಗೆ ದೊರಕುವಂತಾಯಿತು. ಸ್ತ್ರೀಯರಿಗೆ ಸಿಕ್ಕಿದ್ದು ಬರೀ ಪುನರುತ್ಥಾನದ ಸಂದೇಶ ಮಾತ್ರವಲ್ಲ, ಕ್ರಿಸ್ತನು ತಾನೇ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡನು. ದರ್ಶನ ನೀಡಿದ ಕೂಡಲೇ ಕರ್ತನು ಕೊಟ್ಟ ಭರವಸೆಯ ಆಶೀರ್ವಾದ, ನಿಮಗೆ ಶುಭವಾಗಲಿ, ಹೆದರಬೇಡಿರಿ. ಪಾಪ, ಭೀತಿ, ಮರಣ, ಭಯ, ನ್ಯಾಯ ತೀರ್ಪಿನ ಅಂಜಿಕೆ, ಶಿಕ್ಷೆಯ ದಿಗಿಲು ಯಾವುದೂ ವಿಶ್ವಾಸಿಗಳನ್ನು ಬಾಧಿಸದಂತೆ ಕರ್ತನು ತಾನೇ ಕೊಟ್ಟಿರುವ ಆದರಣೆಯ ವಾಗ್ದಾನ, ಭಯಪಡಬೇಡಿರಿ. ಕ್ರಿಸ್ತನ ಪುನರುತ್ಥಾನ ಬರೇ ಸಂದರ್ಭವಲ್ಲ, ಕೇಳಿಸಿಕೊಳ್ಳುವ ಪ್ರಸಂಗವಲ್ಲ, ಓದುವ ಲೇಖನವಲ್ಲ, ಬದಲಾಗಿ ಅನುಭವದ ಸಾಕ್ಷಾತ್ಕಾರ. ಆ ಮೂಲಕ ನಮಗೂ ಲೋಕಕ್ಕೂ ಕೊಟ್ಟಿರುವ ಸಂದೇಶ, ನಾನು ಬದುಕುವುದರಿಂದ ನೀವು ಬದುಕುವಿರಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆದ್ದರಿಂದ ಇನ್ನು ಮೇಲೆ ಮರಣದ ಬಗ್ಗೆ ಭಯಪಡಬೇಡಿ. ನಮ್ಮ ಮರಣವನ್ನು ತನ್ನ ಮರಣದ ಮೂಲಕ ಸೋಲಿಸಿ ನಮ್ಮನ್ನು ಜೀವಕ್ಕೆ ಸೇರಿಸುವ ಜೀವಸ್ವರೂಪನಾದ ಮೃತ್ಯುಂಜಯ ಕರ್ತನು ತಾನೇ ನಮ್ಮ ಬಳಿಯಲ್ಲಿದ್ದಾನೆ. ಆದ್ದರಿಂದ ನೋಡಿರಿ, ನಂಬಿರಿ, ಸಾರಿರಿ ಮತ್ತು ಸಂತೋಷಿಸಿರಿ. ಯೋಚಿಸು, ಯೇಸು ಕ್ರಿಸ್ತನ ದೇಹವಿದ್ದ ಸಮಾಧಿ ಖಾಲಿಯಾಗಿದೆ, ಆತನು ಜೀವದಿಂದ ಎದ್ದಿದ್ದಾನೆ. ಇದನ್ನು ನಂಬು, ಮರಣದ ಬಗ್ಗೆ ಧೈರ್ಯದಿಂದಿರು. ಪ್ರಾರ್ಥಿಸು, ಕರ್ತನೇ, ನಾನು ನನ್ನ ಸಮಾಧಿಗೆ ಹೋಗುವವರೆಗೂ ನಿನ್ನ ಖಾಲಿ ಸಮಾಧಿ ಸಾವಿನ ಬಗ್ಗೆ ಧೈರ್ಯ ನೀಡಲಿ. ಆಮೆನ್.